ಗೈಸ್ ಇವತ್ತು ನಮ್ಮ ಮನೆಗೊಂದು ದೊಡ್ಡ ಗಂಟೆ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗಂಟೆ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಮೇಲ್ಗಡೆ ಎತ್ಕೊಂಡು ಹೋಗೋಕ್ಕಲ್ಲ, ಇಲ್ಲಿ ಕೆಳಗಡೆನೇ ಪಾಲಿಷ್ ಮಾಡಬೇಕು ನೋಡಿ ಗೈಸ್. ಅದು ಸ್ಕೇಲ್ ಎತ್ಕೊಂಬಾರ ಗೈಸ್. ಇದು ನಮ್ಮ ಎ ಬಿ ಕೆಲಸ. ಎ ಬಿ ಇವಾಗ ಮಾಡಬೇಕು. ತೂಕ ಇಡೋದನ್ನ ಎತ್ತು. ಎಷ್ಟು ತೂಕ ಇದೆ? ಗೈಸ್ 49 kg ಇದೆ ಗೈಸ್ ಇದು ಗಂಟೆ. ಎ ಬಿ ಮೇಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಇದು. ಆಗಲ್ಲ ತೂಕ ಇದೆ. ಹಾಂ ಆಗಲ್ಲ ಮೇಲೆ ಎತ್ಕೊಂಡು ಹೋಗಕ್ಕೆ. ಎಲ್ಲಿ ಮಾಡ್ತೀಯ ಹಾಗಾದ್ರೆ? ಇಲ್ಲೇ ಮಾಡ್ತೀಯಾ? ಇಲ್ಲೇ ಮಾಡ್ತೀನಿ. ಇಲ್ಲೇ ಆಗುತ್ತಾ? ಆಗುತ್ತೆ, ಅಲ್ಲೇ ಮಾಡ್ತೀನಿ. ಎತ್ಕಬಾ ಗೈಸ್. ಇದು 49 kg ಇದೆ. ಅದು ಅಲ್ಲದೆ ಇದು ಸ್ವಲ್ಪ ಪ್ಯೂರ್ ಇತ್ತಾಳೆ. ಇದು ಮೇಲೆ ಎತ್ಕೊಂಡು ಹೋದ್ರೆ ಟಚ್ ಆಗಿಬಿಟ್ರೆ ಫುಲ್ ಹೊಡೆದೋಗ್ಬಿಡುತ್ತೆ. ಸ್ವಲ್ಪ ರಿಸ್ಕಿ ಇದು. ಆಮೇಲೆ ಹೆವಿ ವೆಯ್ಟ್ ಇದೆ. ಸೊ ಇಲ್ಲೇ ಮಾಡಬೇಕು ನಾವು, ಕೆಳಗಡೆನೇ ಮಾಡ್ತೀವಿ. ಬೀಳ್ಸ್ಬಿಟ್ಟು ಯಾಕಣ. ನೋಡ್ಬೋದು ಫುಲ್ಲು ರಸ್ಟ್ ಹಿಡಿದ್ಬಿಟ್ಟಿದೆ. ತುಂಬ ಹಳೇದಿದು ನೋಡಿ. ಇಲ್ಲಿ ಇದು ಕಬ್ಬಣ. ಇದೊಂದು ಪ್ಯೂರ್ ಕಂಚಿಂದಿದು. ತೆಗಿತಾವನೆ ಏನೋ ನಮ್ಮ ಎ ಬಿ. ಐದು ಬಿಚ್ಬಿಡ, ಗ್ರಿಪ್ ಸಿಗಲ್ಲ. ಕಡಿಮೆ ಪ್ಲೇಯರ್ ಇಸ್ಕೋ ನೋಡಿ. ಸೌಂಡು ಇತ್ತಪ್ಪ, ಒಂದು ಸೌಂಡ್ ಕೇಳದ. ಬೇಸಿದ್ರು ಸೌಂಡ್ ಕೇಳ್ಕೊಳ್ಳಿ. ಕೊಡಪ್ಪ, ಇಲ್ಲ ಹಂಗಲ್ಲ ಅದು. ಇದು ಲಾಕೆ ಇಲ್ಲ, ಒಟ್ಟೋಗ್ಬಿಟ್ಟೈತೆ. ಅದಕ್ಕೆ ಅವರು ಸುಮ್ಮನೆ ಕೂತ್ತಾರೆ ಅಷ್ಟೇ. A few moments later. ಗೈಸ್ ನಾನು ಬರೋಷ್ಟರಲ್ಲಿ ನಮ್ಮ ಡ್ಯಾಡಿ ಕೆಲಸ ಮಾಡಿ, ನಮ್ಮ ಡ್ಯಾಡಿ ನನ್ನ ತಮ್ಮ ಇಬ್ಬರು ಕೆಲಸ ಮಾಡಿ ಮುಗಿಸಿದ್ದಾರೆ. ಸೊ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಪಾಲಿಶಿಂಗ್ ಮುಚ್ಚಿಟ್ಟವ್ರೆ. ಟಾನ್ ಗೈಸ್ ಒಳ್ಳಿದೆ. ಚಿನ್ನ ಥರ ಒಳ್ಳಿದೆ ಗೈಸ್. ನೋಡಿ ಗೈಸ್, ನೋಡಿ ಹೇಗಿತ್ತು ಬಿಫೋರ್ ಆಫ್ಟರ್ ಹೇಗಿತ್ತು ನೋಡಿ. ಫುಲ್ಲು ಗೋಲ್ಡ್ ಪಾಲಿಶಿಂಗ್ ಇದು, ಗೋಲ್ಡ್ ಬಫಿಂಗ್ ಇದು. ಹಾಗೆ ಮುಚ್ಬಿಡೋಣ ಇರಿ ಗೈಸ್. ಇದು ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ನಮ್ಮಪ್ಪ ರೋಡಲ್ಲಿ ಇಟ್ಬಿಟ್ಟವ್ರೆ. ಏನು 50 kg ಇಲ್ಲಿ ಎತ್ಕೊಂಡು ಹೋಗೋಕ್ಕಾಗೋದು. ಇದು ನಮ್ಮಲ್ಲೇ ಒಂಚೂರು ಟಚ್ ಆದರೂ ಹೊಡೆದೋಗುತ್ತೆ ಗೈಸ್. ನೋಡಿದ್ರಲ್ಲ, ಇದು ನಾವು ಮಾಡಿದ ಕೆಲಸ. ನಿಮಗೂ ಇದೇ ಥರ ಯಾವ್ದಾರ ಓಲ್ಡು ಗಂಟೆ ಇಲ್ಲ ಪಾಲಿಶಿಂಗ್ ಏನಾರು ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ. ಬನ್ನಿ ಇವಾಗ ಸ್ವಲ್ಪ ಹೊಟ್ಟೆಗೆ ಊಟ ಮಾಡೋಣ. ನಮ್ಮ ಕಾರ್ ಮೇಲೆ ಟಾರ್ಪಲ್ ಆಗ್ತಿರೋದಕ್ಕೆ ನೋಡಿ ನಾಯಿಗಳೆಲ್ಲ ಮೇಲೆ ಹತ್ಬಿಟ್ಟಿದೆ ಗೈಸ್. ಬನ್ನಿ ಫಸ್ಟು ಕಾರ್ನ ತೊಳ್ಸ್ಕೊಬಂದ್ಬಿಡೋಣ. ಪೂರ್ತಿ ಗಲೀಜಾಗ್ಬಿಟ್ಟಿದೆ ಗೈಸ್ ಕಾರೆಲ್ಲ. ಓಯ್ಯೋ ಸನ್ ರೂಫ್ ಓಪನ್ ಮಾಡೋಕ್ಕೈತಲ್ವಲ್ಲಪ್ಪ. ಇಲ್ಲಿ ನೋಡಿ ಗೈಸ್, ಎಲ್ಲ ಮೇಲೆಲ್ಲ ಹತ್ಬಿಟ್ಟೈತೆ. ನಾನು ಟಾರ್ಪಲ್ ಹಾಕಿಲ್ಲ 3 days ಪೂರ್ತಿ ಕಾರೆಲ್ಲ ಫುಲ್ಲು ಗಲೀಜು ಮಾಡಾಕ್ಬಿಟ್ಟೈತೆ. ನಾಯಿಗಳೆಲ್ಲ ಮೇಲೆ ಹತ್ತಿ ಟಾರ್ಪಲ್ ಹಾಕಿದ್ರು ಎಳ್ದಾಕ್ತಾರೆ, ಕಚ್ಚಿ ಬಿಸಾಕ್ತಾರೆ, ಏನೇನೋ ಮಾಡ್ತಾರೆ ಗೈಸ್ ನಾಯಿಗಳು. ಇದು ತೊಳಸ್ಬೇಕು ಇನ್ನೊಂದು ಕಾರ್ ನಮ್ಮದು. ಇದು ಬನ್ನಿ ಫಸ್ಟ್ ಈ ಕಾರ್ನ ತೊಳಸ್ಕೊಂಡು. ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗೋದಿದೆ, ನಮ್ಮ ಅಕ್ಕನ್ನ ಡ್ರಾಪ್ ಮಾಡೋದಿದೆ. ಸೊ ಬನ್ನಿ ಊರಿಗೆ ಹೋಗೋಣ. ಫಸ್ಟ್ ಕಾರ್ ತೊಳ್ಸ್ಕೊಬರೋಣ. ಲೆಟ್ಸ್ ಗೋ ಗೈಸ್. ವಾಶ್ ಆಗ್ತೈತೆ, ಇನ್ನೊಂದು ಕಾರ್ ವಾಶ್ ಆಗ್ತೈತೆ ಗೈಸ್. ವೆಯ್ಟ್ ಮಾಡ್ಬೇಕು ನಾವು. ಬನ್ನಿ ವೆಯ್ಟ್ ಮಾಡೋಣ ಸೈಡ್ಗೆ ಹಾಕ್ಬಿಟ್ಟು. ಹೊಟ್ಟೆ ಬೇರೆ ಹಶ್ವಾಗ್ತೈತೆ ಗೈಸ್. ಏನು ತಿಂದಿಲ್ಲ ನಾನು. ಹೊಟ್ಟೆ ಬೇರೆ ಹಶ್ವಾಗ್ತೈತೆ. ಮಳೆ ಬೇರೆ ಬರೋಂಗೈತೆ. ಏನಿದು ಎಲ್ಲ ಅರ್ಧಂಬರ್ಧ ಮಳೆ ಬೇರೆ ಬರೋಂಗೆ ಕಾಣ್ತೈತಲ್ಲ. ಬನ್ನಿ ಮಳೆ ಬೇರೆ ಬರೋಂಗೈತೆ ಗೈಸ್. ಬನ್ನಿ ಏನಾರು ಒಂದು ಮಾಡೋದ ಗೈಸ್. ನೋಡಿ 3 ದಿನ ನೆನೆಸಿರೋದಕ್ಕೆ ಹೊರಗಡೆ ಹೆಂಗಾಗ್ಬಿಟ್ಟೈತೆ, ಕವರ್ ಆಗ್ತೇವೆ. ನಾಯಿಗಳೆಲ್ಲ ಮೇಲೆ ಹತ್ಬಿಟ್ಟೈತೆ. ಇಲ್ಲೀಗ ಬಾಡಿ ವಾಶ್ ಮಾಡಿಸ್ಬೇಕು. ನಮ್ಮ ಬ್ಲ್ಯಾಕ್ ಕಲರ್ ಕಾರ್ ಇಟ್ಟಿರೋರ ಕತೆ ಯಾರಿಗೂ ಬೇಡಾಗರು. ಇದು ಎಷ್ಟು ಸಲ ವಾಶ್ ಮಾಡಿಸಿ ಸಾಕಾಗ್ಬಿಡ್ತೈತೆ. ಬನ್ನಿ ನಸೀಬ್ ಅಂದರೆ ಏನು ಗೊತ್ತಾ? ನೋಡಿ ಈಗ ತಾನೇ ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಈಚೆಗೆ ತೆಗೆದೆ, ಆಗಲೇ ಮಳೆ ಸ್ಟಾರ್ಟ್. ರಿಯಲ್ ನಸೀಬ್ ಅಂದರೆ ಇದು ಗೈಸ್. ಈಗ ತಾನೇ ಫ್ರೆಶ್ ಆಗಿ ಕಾರ್ನ
ವಾಶ್ ಮಾಡಿಸ್ಕೊಂಡು ಈಚೆಗೆ ಬಂದೆ ರಪ್ಪ ಅಂತ ಮಳೆ ಬರ್ತೈತೆ ಆಗಲಿ. ಅಯ್ಯೋ ಗಪ್ಪ ಕತೆ ಆಯಿತು. ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದೆ. ಈಗ ಹಳ್ಳ ಗುಂಡಿಗಳಲ್ಲಿ ನೀರು ತುಂಬಿಟ್ಟಿರ್ತದೋ ಅಂತ ಅದೇ ಯೋಚನೆ ಆಗ್ಬಿಟ್ಟೈತಿ ಇವಾಗ. ಬನ್ನಿ ಹೋಗೋದ, ಏನು ಮಾಡೋಕ್ಕಾಗಲ್ಲ, ಮಾಡಿಸ್ತೀವಿ ಹೋಗೋಣ. ಮತ್ತೆ ಗಲೀಜಾದರೂ ಪರವಾಗಿಲ್ಲ, ಇನ್ನೊಂದ್ಸಲ ಮಾಡ್ತಾನ. ಬನ್ನಿ ಲೆಟ್ಸ್ ಗೋ. ಒಳ್ಳೆ ಸೀನ್ ಆಯಿತು, ಫುಲ್ಲು ತೊಳ್ಸ್ಕೊಂಬಂದೆ. ಒಳ್ಳೆ ಈ ರೇಂಜಿಗೆ ಇಲ್ಲಿ ಮಳೆ ಬರ್ತಾಯ್ತಲ್ಲ, ಈಗ ತಾನೇ ತೊಳ್ಸ್ಕೊಂಬಂದೆ ಎಷ್ಟು. ಮತ್ತೆ ಈಗ ಊರಿಗೆ ಬೇರೆ ಹೋಗ್ಬೇಕು, ಪೂರ್ತಿ ಗಾಡಿ ಊರಿಗೆ ಹೋಗ್ಬೇಕು ಅಂತಲೇ ತೊಳಸ್ತೆ. ಈಗ ಮತ್ತೆ ಊರಿಗೆ ಹೋಗೋಷ್ಟರಲ್ಲಿ ಪೂರ್ತಿ ಗಲೀಜಾಗೋಯ್ತದೆ. ಈಗ ಮತ್ತೆ ಹೋಗಿ ಅಲ್ಲೇ ತೊಳಸ್ಬೇಕು ನಾನು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋದ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಾರು 10 ಜನನ ಹೊಡೆದು ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಗೈಸ್ ಮನೆ ಬಿಟ್ಟು ಹೋಯ್ತಿದೀವಿ ಗೈಸ್. ಇನ್ನೊಂದು 10 ದಿನ ಇವ್ರ ಜೊತೆ ಬರೋದು ಬೇಡ, ಇವ್ರ ಸವಾಸ ಸಾಕು ಗೈಸ್ ನಮ್ಗೆ. ಗೈಸ್ ಇವ್ರ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋಯ್ತಿದೀವಿ ಗೈಸ್ ನಾವು. ಕಾಲೇ ತಿಂದೆ ಮಮ್ಮಿ. ಗೈಸ್ ಇವಾಗ ನಾವು ನಮ್ಮ ಮಾವನ ಮನೆಗೆ ಹೋಯ್ತಾ ಇದ್ದೀವಿ. ಇದು ಯಾರು ಮಧ್ಯದಲ್ಲಿ ಕೂತಿರೋದು? ಬಾಂಡ್ಲಿ ನಿಮ್ಗೆ ಯಾಕೆ ಬೇಕದು? ಗೈಸ್ ನಮ್ಮ ಅಕ್ಕನ್ಗೆ ಹೆಂಗೆ ಅಂದ್ರೆ ಉಲ್ಟಾ ಕೇಸು ಗೈಸ್. ಎಲ್ಲಾರು ಆಷಾಢಕ್ಕೆ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದ್ರೆ ನಮ್ಮ ಅಕ್ಕಂದು ಉಲ್ಟಾ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಯ್ತಾವಳೆ. ನಮ್ಮ ಮಾವ ಏನೋ ಮುಗುಳ್ನಾಗೆ ಮಾವ ಇಷ್ಟೊಂದು ಜೋಶಲ್ಲಿ ಆಗ್ತಾ ಇದೆಯಾ? ಇನ್ನು ಮುಖದಲ್ಲಿ ಏನೋ ಸಾಧಿಸಿರೋ ಖುಷಿ ಕಾಣ್ತಾ ಇತ್ತಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನು ಏನಿಲ್ಲ, ಏನೋ ಸ್ವಲ್ಪ ಬೇಜಾರಾಗ್ಬಿಟ್ಟವಳೆ ಗೈಸ್ ನಮ್ಮ ಅಕ್ಕ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅವಳಿಗೆ ತವ್ರ ಮನೆಗೆ ಹೋಯ್ತು, ತವ್ರ ಮನೆಯಿಂದ ಗಂಡನ ಮನೆಗೆ ಹೋಯ್ತಾರೆ ಸೆಂಟಿಮೆಂಟು. ಯಾಕಂದರೆ ಆಷಾಢ ಶುಕ್ರವಾರ ನಾಳೆ ಗೈಸ್. ಎಲ್ಲರೂ ಉಲ್ಟಾ ಆಗ್ಬಿಟ್ಟೈತೆ ನಮ್ಮ ಅಕ್ಕನ ಜೀವನ. ಅದಕ್ಕೆ ಸ್ವಲ್ಪ ಸಪ್ಕಾಗ್ಬಿಟ್ಟಳು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮಾವಂಗ್ ನೋಡಿ ಏನೋ ಸಾಧಿಸಿರೋ ಖುಷಿಲಿ ಹೆಂಗೆ ಕೂತವನೆ ಕನ್ನಡಕ ಹಾಕೊಂಡು ಕುಣ್ಕೊಂಡು ಬಂದ್ಲು ಬರುವಾಗ. ನಾನು ಹೇಳ್ದೆ ಬರುವಾಗ ಬರಬೇಡ ಕಣೆ ಹೋಗೋಕೆ ಅಳ್ತೀಯ ಅಂತ. ಏನು ಮಾಡೋಕ್ಕಾಗಲ್ಲ, ಹತ್ತಿಲ್ಲ ಸದ್ಯಕ್ಕೆ. ಹತ್ತಿದ್ರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದು ಚೊಂಬು ನೀರು ತೊಗೊಂಡೋಗಿ ವಾಪಸ್ ಅವಳಿಗೆ ಕುಡ್ಸೋದು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋದ, ಸ್ವಲ್ಪ ಬೇಜಾರಲ್ಲ ಅವಳೆ. ಅದಕ್ಕೆ ಒಂದು ಚೆನ್ನಾಗಿರೋ ಸಾಂಗ್ ಹಾಕ್ಬಿಟ್ಟು ಕರ್ಕೊಂಡೋಯ್ತೀನಿ. ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ. 6 hours later. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹೆಂಗಿದೆ ಅಕ್ಕ? ಗೈಸ್ ಇವರು ನಮ್ಮ ಸಿಂಹ ಅವ್ರ ಮಮ್ಮಿ ಗೈಸ್. ನೋಡಿ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಎಲ್ಲಿ ಸಿಂಹ? ಹಾ ನೋಡ್ದೆ, ಅಲ್ಲಿ ಒಯ್ತಾ ಇದ್ದ ರೋಡ್ ಹತ್ರ. ಗೈಸ್ ಇವಾಗ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ನರಸೀಪುರ ಕೆಲಸ ಐತೆ, ಓಡ್ ಬರೋದ. ಬನ್ನಿ ಇನ್ನು ನರಸೀಪುರ ಓಡ್ ಬರ್ತೀನಿ. ಸ್ವಲ್ಪ ಬ್ಯಾಂಕ್ ಕೆಲಸ ಮುಗಿತು, ಡೆಪಾಸಿಟ್ ಎಲ್ಲ ಆಯಿತು. ಇವಾಗ ಕಲೆಕ್ಷನ್ ಮಾಡಿರೋದು ಡೆಪಾಸಿಟ್ ಮಾಡಿದ್ದಾಯಿತು. ಅವ್ರ ಮನೆಗೆ ಹೋಗೋಣ. ಗೈಸ್ ನರಸೀಪುರ ಪೂರ್ತಿ ರೌಂಡ್ ಹೊಡಿತಾನೆ ಇದ್ದೀವಿ ಗೈಸ್ ಆಗಿಂದ. ಸಾರಿ, ಟಿ ನರಸೀಪುರ ಗೈಸ್. ನರಸೀಪುರ ಅಂದರೆ ಒಳ್ಳೆ ನರಸೀಪುರ ಅಂತ ಆಗ್ಬಿಡುತ್ತೆ. ಟಿ ನರಸೀಪುರ ಏನು ಹೇಳಿದ್ರು, ಸ್ಪೆಂಡ್ರ್ ಇದ್ರೆ ಏನೋ ಒಂಥರ ಮಜಾ ಅನ್ಕೊಳ್ಳಿ ಓಡಾಡೋದಕ್ಕೆ. ಗೈಸ್ ನಮ್ಮ ತಂಗಿ ಏನೋ ಬರೀತಾವಳೆ, ಏನು ಅಂತ ಗೊತ್ತಾಯ್ತಲ್ಲ ನನಗೂ. ಏನೇ ಬರೀತಾ ಇದೆಯಾ? ತೋರಿಸೆ ಮುಖನಾ. ಏನಿದು 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 ಪೂರ್ತಿ ಹೆಸರು? ಅದು
ಇದಕ್ಕೆ ಡಬ್ಲ್ಯೂ ಒಂದು ಈ ಕಡೆ ಹೊಟ್ಟೋಗೈತೆ ಒಂದು ಈ ಕಡೆ ಹೊಟ್ಟೋಗೈತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. A few moments later. ನಿಲ್ ಕೂತ್ಬಿಟ್ಟಿದೆ ಹಿಂಗೆ ನೀನು ಎಡ್ತು ಬರೇಬಿಟ್ಟು ಊಚೆ ಓಡಿಸ್ಬಿಟ್ಟಳ. ಹೊಡೆದಾಗ್ಬಿಡ್ತೀನಿ ಅವಳಿಗೆ. ಮನೆ ಬಿಟ್ಟು ಓಡಿಸ್ಬಿಟ್ಟಿದೆ ಚಿಕ್ಕಪ್ಪ. ಮತ್ತೆ ನಾನು ದೊಡಿಸ್ತೀನಿ ಗೊತ್ತಾ, ನಾನು ಸಿಂಹ ಸಾಹಸ ಸಿಂಹ ಗೊತ್ತಾ. ಮತ್ತೆ ನೀನು ಕೆಳಗಡೆ ಕೂತಿದ್ದಿ ನೋಡಿ, ನಮ್ಮ ಆಂಟಿ ಕೆಳಗಡೆ ಕೂತಿದ್ದೆ, ನೀ ಮೇಲ್ಗಡೆ ಕೂತಿದ್ಯಾ? ನಾನೇ ಅಲ್ವಾ ಮನೆ ಕಟ್ಟಿರೋದು, ಅದಕ್ಕೆ ಕುಂತಾನೆ. ದೇಶ ಹಾಳಾಗೈತಿ ಹಲ್ಕಿಸಿತಿ ಅಲ್ಲಿ. ಚಿಕ್ಕಪ್ಪ ಗ್ರೇಟ್ ಬಿಡು ಚಿಕ್ಕಪ್ಪ. ಗೈಸ್ ನಮ್ಮ ಚಿಕ್ಕಪ್ಪ ಗ್ರೇಟ್ ಗೈಸ್, ಹಿಂಗೆ ಹೇಳ್ತಾರೆ ಡೈಲಾಗ್ ನೋಡಿ. ನಡಿ ಚಿಕ್ಕಪ್ಪ ಹೋಗೋದಾ? ಊಟ ಮಾಡ್ಕೊರ್ಗು. ಇಲ್ಲಿ ಕೂತಿರ್ತೀರಾ ನೀವು? ಒಂದು ರೌಂಡ್ ಹೋಗಿ ಬರ್ತೀನಿ. 6 hours later. ಹೇಳ್ತಿರೋದು ನನ್ನ ಮನೆ ಬಿಟ್ಟೋಗೆ. ನಿಮ್ಮ ಅಪ್ಪನ ಮನೆ ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ. ನಮ್ಮ ಅಪ್ಪಂದಲ್ಲ ಮಗ, ನಿಮ್ಮ ಅಪ್ಪನ ಮಕ್ಕಳು ಹೆಂಚಿನ ಮಗಂದು. ಅದು ಹೋಯ್ತು, ಆ ಮನೆ ಆರೆ ಹೊಡೆದೋಯ್ತು. ಎದ್ದೋಗೆ ಇದು ನಾವು ಕಟ್ಟಿರೋದು. ಕೆಳಗಡೆ ಹೋಗಿ ಹಿಂಗೆ ಆವಾಜ್ ಆಗ್ತಾ ಚಿಕ್ಕಪ್ಪ ನಿಂಗೇನೆ? ಅಲ್ಲಿ ಅವಳು ಕಟ್ತಾಳಂತೆ. ನೀ ಕಟ್ಟಿದ? ನಾನ್ ಕಟ್ಟಿರೋದು, ನೀನ್ ಗಿಲೋ ಮಾಡಿ ಕೆಲ್ಸದವ್ರು ಕಟ್ಟಿರೋದು. ಒಂದ್ ಇಟ್ಟಿಗೆ ಎತ್ ಮದ್ಗಳ ಅಂತ ಕೇಳ. ನಾ ಕಟ್ಟಿಸಿರೋದು. ಒಂದ್ ಇಟ್ಟಿಗೆ ಎತ್ತಿದಾಳ ಅಂತ ಕೇಳ. ಆಂಟಿ ಈ ತರ ಮರ್ಯಾದೆ ತೆಗಿತೈತಿಂದ ಚಿಕ್ಕಪ್ಪ. ಏನಾರ ಒಂದು ಕೌಂಟರ್ ಕೊಡ ಆಂಟಿ. ಏನು ಅಲ್ಲೊಡಲೆ ಕಣ್ಣೆಲ್ಲ ಚಿಕ್ಕಪ್ಪ ಎದ್ರಕೋಬೇಕು, ನಮ್ಮ ಆಂಟಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. Tomorrow. तू चांद है एक